ಒಂದು ಕೆಲಸ ಮಾಡೋದು ಅಂತ ಹೇಳಿದ್ರೆ ನಾವು ಕೆಲ್ಸಕ್ಕೆ ಸೇರ್ಕೊಂತೀವಿ, ಅದಾದ್ಮೇಲೆ ನಮ್ಗೇನೋ ಕಷ್ಟ ಬಂತು ಅಂತ ಲೋನ್ ತಗೊಂತೀವಿ. ಆ ಲೋನ್ ತಗೊಂಡ್ಮೇಲೆ ಎಷ್ಟು ಒದ್ದಾಡ್ತೀವಿ ಅಂದ್ರೆ ಎಲ್ರದ್ದು ಕಂಪ್ಲೇಂಟ್ ಒಂದೇ ಇರುತ್ತೆ, ಅಯ್ಯೋ ಲೋನ್ ಕಟ್ಟಕ್ ಆಗ್ತಿಲ್ಲ, ಅಲ್ಲೇ ಕಟ್ಟೋದು ಎಲ್ಲ ದುಡ್ಡು ಅಲ್ಲೇ ಹೋಗ್ತಾ ಇದೆ, ನಾವು ಬರ್ತಿರೋ ಸ್ಯಾಲ್ರಿ ಇಷ್ಟು ಅಂತ ಹೇಳಿದ್ರೆ ಲೋನ್ ಇಲ್ಲಿ ಹೋಗ್ಬಿಟ್ಟಿರತ್ತೆ. ಸೊ ಮ್ಯಾನೇಜ್ ಆಗಲ್ಲ. ಅದು ಹೆಂಗ್ ಮ್ಯಾನೇಜ್ ಮಾಡುವಂಥದ್ದು? ನಾವು ಈಗ ನನ್ನ ಇಂಡಿಯಾದಲ್ಲಿ ತುಂಬಾ ಜನ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಜೀವನ ನಡೆಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವ್ರು ಸಂಪಾದನೆ ಮಾಡ್ತಾ ಇಲ್ಲ ಅಂತಲ್ಲ, ತುಂಬಾ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ. ಇವತ್ತಂತೂ ಈಗಿನ ಜನರೇಷನ್ ಎಜುಕೇಶನ್ ಮುಗಿತಿದ್ದಂಗೆ ಸ್ಕಿಲ್ ಇರೋರ್ಗೆಲ್ಲ ತುಂಬಾ ಒಳ್ಳೆ ಪ್ಯಾಕೇಜ್ ಸಿಗ್ತಾ ಇದೆ. ಆದ್ರೂ ಅವ್ರು ಯಾರನ್ನು ಈ ಹೂಡಿಕೆ ಬಗ್ಗೆ ಅಥವಾ ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ದಲೆ ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅಥವಾ ಸಾಲ ತಗೊಳ್ಳೋದು, ಲೋನ್ ಹಾಕೊಂಡು ಗಾಡಿ ತಗೊಳ್ಳೋದು, ಲೋನ್ ಹಾಕೊಂಡು ಮನೆ ಕಟ್ಬಿಡೋದು, ಲೋನ್ ಹಾಕೊಂಡು ಕಾರ್ ತಗೊಳ್ಳೋದು, ಫೋನ್ ತಗೊಳ್ಳೋದು. ಒಂದ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ಲೋನ್ ಅಂತ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. 70% ಜನ ಲೋನ್ ಅಲ್ಲಿ ಅಥವಾ ಸಾಲದಲ್ಲಿ ಐಫೋನ್ ತಗೊಳ್ತಾ ಇದ್ದಾರೆ. 100% ಜನ. ಅಂದ್ರೆ ಅವಶ್ಯಕತೆ ಇದೆಯಾ ನೋಡ್ಬೇಕಾಗುತ್ತೆ. 80% ಜನ ಲೋನ್ ಅಲ್ಲಿ ಕಾರ್ ತಗೊಳ್ತಾ ಇದ್ದಾರೆ. 60-65% ಜನ ಲೋನ್ ಅಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ. ಅಂದ್ರೆ ಎಷ್ಟು ಜನ ಲೋನ್ ನೋಡಿ, ಅಂದ್ರೆ ಈ ಅಷ್ಟು ಜನದ ಗ್ರೋತ್ ಅಲ್ಲಿಗೆ ಸ್ಟಕ್ ಆಗಿದೆ. ಅಂದ್ರೆ ಅವರ ದುಡಿಮೆಯ ಮುಕ್ಕಾಲು ಭಾಗನ ಲೋನ್ಗೋಸ್ಕರನೇ ಮುಡುಪಾಗಿಡ್ತಾ ಇದ್ದಾರೆ. ಸೊ ಅಂದ್ರೆ ಈ ತಿಂಗಳು ಸಂಬಳ ಬರುತ್ತೆ, 1ನೇ ತಾರೀಕು ಸಂಬಳ ಬಂದ್ರೆ 5ನೇ ತಾರೀಕು EMI ಕಟ್ ಆಗುತ್ತೆ. ಮಂತ್ ಎಂಡ್ ಅಲ್ಲಿ ದುಡ್ಡಿಲ್ಲ ಅನ್ನೋರು ಎಷ್ಟೋ ಜನ ಅಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂದ್ರೆ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ಸರ್ 20-25 ಆಗ್ತಿದಂಗೆ ನಾನು ಮತ್ತೆ ಸಾಲ ಮಾಡ್ತೀನಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ, ಒಂದ್ ಕ್ರೆಡಿಟ್ ಕಾರ್ಡ್ ಸಾಲ ತೀರ್ಸೋಕೆ ಇನ್ನೊಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು. ಸೊ ಈ ತರದ ಜಂಜಾಟದಲ್ಲಿ ಸಿಗಾಕೊಂಡು, ಈ ತರದ ಸಾಲ ಅಥವಾ ಈ ಲೋನ್ ಒಳಗಡೆ ಸಿಗಾಕೊಂಡು ನಾವು ನಮ್ಮ ಗ್ರೋತ್ ನ ತಡಿತಾ ಇದೀವಿ. ಲೋನ್ ಅಲ್ಲಿ 2 ತರ ಬರುತ್ತೆ ಮೇಡಮ್. ಒಂದು ಗುಡ್ ಲೋನ್ ಅಂತೆ, ಬ್ಯಾಡ್ ಲೋನ್ ಅಂತ ಇದೆ. ಸೊ ಎಷ್ಟೋ ಜನ ಕೇಳಿರಲ್ಲ ಲೋನ್ ಅಲ್ಲಿ ಮತ್ತೆ ಗುಡ್ ಮತ್ತೆ ಬ್ಯಾಡ್ ಅಂತ. ನೋಡಿ, ಲೋನ್ ಅನ್ನ ನಾನು ನನ್ನ ಹೂಡಿಕೆಗೆ ಅಥವಾ ನನ್ನ ಬಿಸ್ನೆಸ್ಗೆ ಅಥವಾ ನನ್ನ ಗ್ರೋತ್ಗೆ ಯೂಸ್ ಮಾಡೋದಾದ್ರೆ ಅದು ಗುಡ್ ಲೋನ್ ಅಂತ ಕರಿತೀವಿ. ಅದನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್, ಈಗ ಹೋಮ್ ಲೋನ್ ಅಂತ ಬಂದಾಗ 8%, 7.5% ಸಿಗುತ್ತೆ. ಸೊ ಅದನ್ನ ಗುಡ್ ಲೋನ್ ಅಂತ ಕನ್ಸಿಡರ್ ಮಾಡ್ಬೋದು. ಮತ್ತೆ ಆ ಮನೇನ ನನ್ನ ಸ್ವಂತಕ್ಕೆ ಯೂಸ್ ಮಾಡ್ತೀನ ಅಥವಾ ನನ್ನ ಐಷಾರಾಮಿಯ ಕಟ್ಟಿ ನಾನ್ ಮಾತ್ರ ಇರ್ತೀನ, ರೆಂಟಲ್ ಇನ್ಕಮ್ ಮಾಡ್ತೀನ ಅನ್ನೋದು ಮ್ಯಾಟರ್ ಆಗುತ್ತೆ. ಮತ್ತೆ ಲೋನ್ ಆಗ್ಲೇ ಕಾರ್ ಎಕ್ಸಾಂಪಲ್ ತಗೊಂಡಂಗೆ ಕಾರ್ ತಗೊಳ್ತಾರೆ. ಕಾರ್ನ ನಾನು ಡ್ರೈವಿಂಗ್ ಮಾಡಕ್ ತಗೊಳ್ತಾ ಇದೀನ ಅಥವಾ ನಾನು ಎಲ್ಲಾದ್ರೂ ರೆಂಟಲ್ ಕೊಡೋದಕ್ಕೆ ತಗೊಳ್ತಾ ಇದೀನ ಅನ್ನೋದು, ಅಥವಾ ಪರ್ಸನಲ್ ಯೂಸ್ ತಗೊಳ್ತಾ ಇದೀನ ಅನ್ನೋದು ಮ್ಯಾಟರ್ ಆಗುತ್ತೆ. ನಾನು ರೆಂಟಲ್ ಯೂಸ್ ಅದರಿಂದ ಇನ್ಕಮ್ ಜನರೇಟ್ ಮಾಡ್ತೀನಿ ಅಂದ್ರೆ ಅದು ಗುಡ್ ಲೋನ್ ಆಗುತ್ತೆ. ಲೋನ್ ತಗೊಂಡು, ಯಾಕೆಂದ್ರೆ ಕಾರ್ ದುಡಿತಾ ಇದೆ, ಡಿಪ್ರಿಸಿಯೇಷನ್ ಅಸೆಟ್ ಅದು. ಸೊ ಅದನ್ನ ತಗೊಬಂದು ನಾನು ಮನೆ ಮುಂದೆ ನಿಲ್ಸ್ಕೊಳ್ತೀನಿ, ವರ್ಷಕ್ಕೋ 6 ತಿಂಗಳಿಗೋ ಒಂದ್ಸಲ ನಮ್ ಇಡೀ ಫ್ಯಾಮಿಲಿ ಆಚೆ ಹೋಗ್ತೀವಿ ಅನ್ನೋದಾದ್ರೆ ನೀವೇ ಲೆಕ್ಕ ಹಾಕಿ ಅದು ನಿಜವಾಗ್ಲೂ ಗುಡ್ ಲೋನಾ ಬ್ಯಾಡ್ ಲೋನಾ ಅಂತ. ಸೊ ಹೀಗೆ ಲೋನ್ಸ್ ಅಲ್ಲಿ ಗುಡ್ ಲೋನ್ ಮತ್ತೆ ಬ್ಯಾಡ್ ಲೋನ್ಸ್ ಅಂತ ಇದೆ. ಸೊ ನನ್ನ ಸಂಪಾದನೆಗೆ ಅಥವಾ ನನ್ನ ಹೂಡಿಕೆಗೆ, ನನ್ನ ಬೆಳವಣಿಗೆಗೆ ತಗೊಂಡು ಲೋನ್ ನ ಯುಟಿಲೈಸ್ ಮಾಡಿ ಇವತ್ತು ಶ್ರೀಮಂತ ಆದರೂ ತುಂಬಾ ಜನ ಇದ್ದಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಇರೋರು, ಲಕ್ಷ ಕೋಟಿ ಕ್ಯಾಪಿಟಲ್ ಇರೋರು ಕೂಡ ಲೋನ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೆ. ಅಂಬಾನಿ ಹತ್ರನೂ ಲೋನ್ ಇದೆ. ಯಾಕೆ ಲೋನ್ ಇದೆ ಅಂದ್ರೆ ಅವರು ಬಿಸ್ನೆಸ್ ಮಾಡಕ್ ಲೋನ್ ತಗೊಂಡಿದ್ದಾರೆ. ಸೊ ಬೆಳಿಬೇಕು ಒಬ್ಬ ವ್ಯಕ್ತಿ ಅಥವಾ ಶ್ರೀಮಂತ ಆಗ್ಬೇಕು ಅಂದ್ರೆ ಲೋನ್ ಬಹಳ ಮುಖ್ಯ. ಆದ್ರೆ ಯಾವ ರೀತಿಯ ಲೋನ್ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ನಾನು ಐಫೋನ್ ತಗೊಳಕ್ಕೆ ಅಥವಾ ಕಾರ್ ತಗೊಳೋದಕ್ಕೆ ಅಥವಾ ಮನೆ ಕಟ್ಸೋದಕ್ಕೆ, ಅಂದ್ರೆ ನಾನು ಸೊಸೈಟಿಗೋಸ್ಕರ ಅವ್ರ ಮುಂದೆ ನಾನು ತೋರ್ಪಡಿಕೆಗೋಸ್ಕರ ನಾನು ಲೋನ್ ತಗೊಳ್ತಾ ಇದ್ದೀನ ಅಥವಾ ನನ್ನ ಜೀವನ ನಡೆಸೋದಕ್ಕೋಸ್ಕರ ನಾನು ಲೋನ್ ತಗೋತಾ ಇದ್ದೀನ ಅನ್ನೋದು ಬಹಳ ಮುಖ್ಯ. ಬಟ್ ಇವಾಗ ನನಗೆ ಗಾಡಿ ಬೇಕು ಅಥವಾ ನಾನು ಮನೆ ಕಟ್ಸ್ಬೇಕು ಅಂತ ಲೋನ್ ತಗೊಳ್ಳೋ ತಪ್ಪು ಅಂತ ಹೇಳ್ತಾ ಇದ್ದೀರಾ ನೀವು? ಈಗ ನಾನು ತಪ್ಪು ಅಂತ ಹೇಳಲ್ಲ. ಈಗ ಅದೊಂದು ರೂಲ್ ಕೂಡ ಹೇಳ್ದೆ ನಾನು, ಅದನ್ನ EMI ಹಾಕೊಳ್ತೀವಿ. ಅದು ನನ್ನ ಸಂಪಾದನೆಗೆ 40% ಕ್ರಾಸ್ ಆಗ್ಬಾರ್ದು. ನನ್ನ ಪ್ರಕಾರ ಇನ್ನೂ ಕಮ್ಮಿ ಇದ್ದಷ್ಟು ತುಂಬಾ ಒಳ್ಳೇದು. ಸೊ ನನ್ನ ಕೈ ಲಿಮಿಟ್ ಅಲ್ಲಿ ಇದೆಯಾ, ನಾನು ಅದನ್ನ ಪೇ ಮಾಡೋಷ್ಟು ದುಡಿಮೆಯಲ್ಲಿ ಇದೀನ ಅಂದ್ರೆ, ಈಗ ಲೋನ್ ತಗೊಂಡೆ, ಲೋನ್ ಮಾತ್ರ ಕಟ್ತಾ ಇದೀನಿ, ನಾನು ಯಾವುದೇ ಹೂಡಿಕೆ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹಾಗಂತ ಮನೆ ಕಟ್ಬೇಡಿ ಅಂತ ಹೇಳ್ತಾ ಇಲ್ಲ. ಮನೆ ಕಟ್ಟೋದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದೀನಿ. ಅದು ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ಎಷ್ಟು ಲೋನ್ ತಗೊಳ್ತೀನಿ, ನನ್ನ ಹತ್ರ ಎಷ್ಟು ಡೌನ್ ಪೇಮೆಂಟ್ ಮಾಡೋದಕ್ಕೆ ಅಥವಾ ಮನೆ ಕಟ್ಟೋದಕ್ಕೆ ನನ್ನ ಹತ್ರ ಎಷ್ಟು ಹಣ ಇದೆ, ನನಗೆ ಇನ್ನ ಲೋನ್ ತಗೊಂಡ್ರೆ ನಾನು ಎಷ್ಟು ವರ್ಷಕ್ಕೆ ಕ್ಲಿಯರ್ ಮಾಡಬಲ್ಲೆ ಅಥವಾ ಅದ್ರ ಜೊತೆ ನಾನು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋದನ್ನು ನಾನು ನೋಡ್ಬೇಕಾಗುತ್ತೆ. ಈಗ ನಾನು ಎಷ್ಟೋ ಜನಕ್ಕೆ ಪ್ಲಾನಿಂಗ್ ಮಾಡ್ಕೊಡ್ತೀನಿ. ಫಿನಾನ್ಷಿಯಲ್ ಪ್ಲಾನಿಂಗ್ ನಲ್ಲಿ ಮನೆ ಪ್ಲಾನಿಂಗ್ ಮಾಡ್ಕೊಡ್ತೀನಿ. ಈಗ ಅವ್ರು EMI ತಗೊಳ್ತಾರೆ ಅಂದ್ರೆ ಆ EMI ನೆಕ್ಸ್ಟ್ 10 ವರ್ಷದಲ್ಲಿ ಕ್ಲಿಯರ್ ಆಗ್ಬೇಕು. ಅದ್ ಹೇಗೆ ಕ್ಲಿಯರ್ ಆಗ್ಬೇಕು ಅಂದ್ರೆ ನಾವು ಇನ್ನೊಂದ್ ಕಡೆ ಹೂಡಿಕೆ ಮಾಡಿರೋ ಹಣದಿಂದ ಕ್ಲಿಯರ್ ಆಗ್ಬೇಕು. ಸೊ ಆ ತರದ ಯೋಜನೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನೊಂದು 20,000-30,000 ಅಥವಾ 40,000 EMI ಕಟ್ತಾ ಇದೀನಿ ಅಂದ್ರೆ ಇನ್ನೊಂದು 10,000-15,000 ಇನ್ವೆಸ್ಟ್ ಮಾಡೋಕ್ ರೆಡಿ ಇದೀನ. ಅದು ಒಂದಿನ ನಾನ್ ಹೂಡಿಕೆ ಮಾಡಿದ ಹಣ ನನ್ನ ಸಾಲನ ಕ್ಲಿಯರ್ ಮಾಡುತ್ತೆ. ಸೊ ಹೀಗೆ ಹಣ
ಹಣದಿಂದ ಹಣ ಸಂಪಾದನೆ ಸಂಪಾದನೆ ಮಾಡೋದು ಮಾಡೋದು ಇದೆ. ಆ ಪ್ಲಾನಿಂಗ್ ಬೇಕು ನಮ್ಗೆ. ಅಂದ್ರೆ ಎಲ್ಲವೂ ಈಗ ನಾನು 100 ರೂಪಾಯಿ ದುಡಿತಾ ಇದೀನಿ ಅಂದ್ರೆ 80 ರೂಪಾಯಿ 90 ರೂಪಾಯಿ ಸಾಲ ಮಾಡ್ಕೊಳ್ಳೋದಿದೆಯಲ್ಲ, ಅದು ಈ ಬ್ಯಾಂಕ್ ಕರಪ್ಟ್ ಆಗೋವಂಥದ್ದು ಅಥವಾ ನಾವು ಸಾಲದಲ್ಲೇ ಮುಳುಗೋಗುವಂಥದ್ದು, ನನ್ನ ಎಲ್ಲಾ ಹಣನೂ ಕಳ್ಕೊಳ್ಳೋ ಅಂಥದ್ದು, ಇರೋದನ್ನ ಮಾರುವಂತ ಪರಿಸ್ಥಿತಿಗೆ ಹೋಗ್ಬಾರ್ದು. ಸೊ ಹಾಗಾಗಿ ನಾನು ಅದಕ್ಕೆ ಗುಡ್ ಲೋನ್ ಮತ್ತೆ ಬ್ಯಾಡ್ ಲೋನ್ಗೆ ಎಕ್ಸಾಂಪಲ್ ಹೇಳಿದೆ. ಓಕೆ, ಈಗ ನಾನು ಮಧ್ಯಮ ವರ್ಗ ಆಗಿರ್ತೇನೆ, ನನ್ಗೆಲ್ಲೋ ಒಂದ್ ಕಡೆಯಿಂದ ಇನ್ಕಮ್ ಬರ್ತಾ ಇರುತ್ತೆ, ಬಟ್ ನಾನು ರಿಚ್ ಆಗೋದಕ್ಕೆ ಆಗ್ತಿಲ್ಲ. ಸೊ ಮಲ್ಟಿಪಲ್ ಸೋರ್ಸಸ್ ಇನ್ಕಮ್ ನ ಪಡ್ಕೊಳ್ಳೋದು ಹೇಗೆ? ಖಂಡಿತ ಎಷ್ಟು ಇಂಪಾರ್ಟೆಂಟ್ ಇವತ್ತಿನ ಕಾಲ ಮಟ್ಟಕ್ಕೆ. ಬೆಂಗಳೂರಲ್ಲಿ ಒಬ್ರು ದುಡಿದ್ರೆ ಜೀವನ ನಡ್ಸಕ್ ಆಗಲ್ಲ ಅನ್ನೋದನ್ನ ಕೇಳಿರ್ತೀರಾ. ಅಂದ್ರೆ ಮೋಸ್ಟ್ ಆಫ್ ದೆಮ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಇಡೀ ಫ್ಯಾಮಿಲಿ ದುಡಿತಾ ಇರೋದನ್ನ ನೋಡ್ತಾ ಇದೀವಿ. ಅಂದ್ರೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ನಾನು ದುಡಿತಾ ಇದ್ದೀನಿ, ನನ್ ನಾಲೆಡ್ಜ್ ಇದೆ, ನಾನು ಏನೇನೆಲ್ಲ ಸೋರ್ಸ್ ಆಫ್ ಇನ್ಕಮ್ ನ ಮಾಡ್ಕೋಬಹುದು. ಈಗ ಆಗ್ಲೇ ಹೇಳ್ದಂಗೆ ದುಡ್ಡಿರೋರು ಅಥವಾ ಕೇಪಬಲ್ ಇರೋರು, ಲೋನ್ ಆಗೋಂಥವ್ರು ಒಂದ್ ಮನೆ ಕಟ್ಟಿ ರೆಂಟಲ್ ಇನ್ಕಮ್ ಮಾಡ್ಕೋಬಹುದು. ಇವತ್ತಿಗೆ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ನೋಡ್ಬೋದು. ಒಂದು ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ನ ಕೊಟ್ಟು ಹಣ ಸಂಪಾದನೆ ಮಾಡಬಹುದು. ಅಂದ್ರೆ ಇದಕ್ಕೆ ಲಿಮಿಟೇಷನ್ ಇಲ್ಲ ನೋಡಿ. ಯಾವಾಗ ನಾನು ಕೆಲಸ ಬಿಟ್ಟು ಮಾಡ್ಬೇಕು ಅಂತಿಲ್ಲ, ನಾನು ಫುಲ್ ಫ್ಲೆಡ್ಜ್ ಇದನ್ನೇ ಮಾಡಿ ಅಂತ ಹೇಳ್ತಲ್ಲ, ಅಲ್ಲೇ ಇದೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ನಿಮ್ಮ ಸಂಬಳ ಗ್ಯಾರಂಟಿ ಸಂಬಳನ ಇಟ್ಕೊಂಡು ಅದ್ರ ಜೊತೆ ನಾವು ಅದರ್ ಸೋರ್ಸ್ ಆಫ್ ಇನ್ಕಮ್ ನ ಹೇಗ್ ಮಾಡ್ಕೋಬಹುದು. ಒಂದು ರೆಂಟಲ್ ಇನ್ಕಮ್ ಅಥವಾ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಳ್ಳೋದು. ಕೆಲವರಂತೂ ಹಾಬೀಸ್ ಇದೆ, ಬುಕ್ ಬರೀತಾರೆ, ಆನ್ಲೈನ್ ಅಲ್ಲಿ ಕಂಟೆಂಟ್ ರೈಟಿಂಗ್ ಮಾಡ್ತಾರೆ, ಲಾಯಲ್ಟಿ ಅಂತೆಲ್ಲ ಸಿಗುತ್ತೆ. ಈ ತರದ ಸೋರ್ಸ್ ಆಫ್ ಇನ್ಕಮ್ ಗಳನ್ನ ಮಾಡ್ಕೋಬಹುದು. ಅದಕ್ಕೆ ಇನ್ನು ಇವತ್ತಿಗೆ ಟೀಚಿಂಗ್ ಇದೆ, ಆನ್ಲೈನ್ ಟೀಚಿಂಗ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಮತ್ತೆ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಟ್ರೇಡಿಂಗ್ ನ ಸಜೆಸ್ಟ್ ಮಾಡಲ್ಲ. ಸ್ವಿಂಗ್ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳನ್ನ ಬರ್ತವೆ, ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಬಹುದು. ಇದೆಲ್ಲವನ್ನು ಮಾಡ್ತಾ ಹೋಗ್ಬೋದು. ಮತ್ತೆ ವೆಲ್ತ್ ಮ್ಯಾನೇಜರ್ ಕೆಲಸಗಳನ್ನ ಮಾಡಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ಸೂರೆನ್ಸ್ ಅಡ್ವೈಸರ್ಸ್ ಆಗಿರ್ತಾರೆ, ಫ್ರೀ ಟೈಮ್ ಅಲ್ಲಿ ಮಾಡೋ ಅಂಥದ್ದು ಇವೆಲ್ಲನು. ಈ ಎಲ್ಲಾ ಸೋರ್ಸ್ ಆಫ್ ಇನ್ಕಮ್ ಗಳನ್ನು ನಾವು ಯುಟಿಲೈಸ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿಗೆ 24 ಗಂಟೆ ಟೈಮ್ ಇದೆ. ಸೊ 8 to 9 hours 10 hours ನಾವು ಕೆಲಸ ಮಾಡ್ತೀವಿ ಅಂದ್ರೆ ಇನ್ ಮಿಕ್ಕಿದ್ದೆಲ್ಲನೂ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅಂತಲ್ವಾ. ಅಂದ್ರೆ ಇವತ್ತಿಗೆ ಯಾಕೆ ನಮ್ಮನ್ನ ತಡ್ಕೊಂಡಿದೀವಿ ಅಥವಾ ನಾವೇ ಬೆಳವಣಿಗೆನ ತಡಿತಾ ಇದೀವಿ ಅಂದ್ರೆ ಇದೆಲ್ಲವೂ ಕಾರಣ. ಅಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು, ಕೆಲಸ ಮುಗಿದ ತಕ್ಷಣ ಮನೆಗೆ ಬಂದು ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗೋದು, ಇದೆಲ್ಲವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದನ್ನು ಮಾಡಬೇಕು, ಜೀವನಕ್ಕೆ ಇಂಪಾರ್ಟೆಂಟು. ಅದ್ರ ಜೊತೆ ಒಂದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ನಾವ್ ಎಷ್ಟೋ ಎಕ್ಸಾಂಪಲ್ ನೋಡಿದೀವಿ. ಅಂದ್ರೆ ಐಟಿಲ್ ಕೆಲಸ ಮಾಡೋರು ಬಂದು ಸಂಜೆ ಪಾನಿಪುರಿ ಅಂಗಡಿ ಮಾಡಿದ್ದಾರೆ, ಒಂದ್ ಚಾಟ್ಸ್ ಅಂಗಡಿ ಮಾಡಿದ್ದಾರೆ, ಒಂದ್ ಬಿಸ್ನೆಸ್ ಶುರು ಮಾಡಿದ್ದಾರೆ. ಅದೇ ತುಂಬಾ ಚೆನ್ನಾಗಿ ವರ್ಕ್ ಆದ್ಮೇಲೆ ಮುಂದೆ ಒಂದಿನ ಅದನ್ನೇ ದೊಡ್ಡದಾಗಿ ಶುರು ಮಾಡ್ತಾರೆ. ಸೊ ಈ ತರದ್ ಯಾರೋ ಒಬ್ರು ಕೈಲಿ ಆಗುತ್ತೆ ಅಂದ್ರೆ ನಮ್ ಕೈಲೂ ಆಗುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾನ ನೋಡೋದ್ ಬಿಟ್ಟು ಸೋಷಿಯಲ್ ಮೀಡಿಯಾನ ದುಡ್ಡು ಮಾಡೋದು ಹೇಗೆ ಅಂತಾನು ಬಳಸ್ಕೋಬಹುದಲ್ವಾ ನಾವು. ಸೊ ಹಾಗಾಗಿ ಅದನ್ನ ಮಾಡ್ಕೋಬಹುದು.